ఆదోని మండలం హనవాలు గ్రామంలో ప్రతి సంవత్సరం 11 రోజుల పాటు శ్రీ దుర్గాదేవి నవరాత్రి పూజా కార్యక్రమాలు ఘనంగా జరుగుతాయి. గ్రామస్తులు ప్రతిరోజు అమ్మవారిని వివిధ రూపాల్లో పూజిస్తూ పురాణ కథలు వింటూ భక్తి అవసానంలో పాల్గొంటారు. ప్రతిరోజు పూజా కార్యక్రమం తర్వాత అన్నదానం జరుగుతుంది. పెద్దలు, యువకులు, మహిళలు అందరూ పాల్గొని అమ్మవారి ఆశీర్వాదం పొందుతారు. ఈ పుణ్య కార్యం గ్రామంలో సాంప్రదాయాన్ని ప్రతిఫలింపజేసేలా ఉందని అన్నారు. ಖಂಡಿತದ ಲವ ಬಿಡದೈತ್ರೆ ಇವರು ಶಂಡಲೇದು ಓದಿದವನಾದರೆ ಚಂಡಿಯೇ ತಾನಾಗಿ ಗಣಚ ಶಕ್ತಿ ಎನಿಸುವಳು. ಆಸನವ ದಿಕ್ಕುಗಳ ಮೆರೆದೆ ಆಸನದಿ ಕಾಮೆಂತೆ ಓದಲು ವಾಸವಾವುದು ಫಲವು ಸಂಶಯವಿಲ್ಲ. ಇದರಲ್ಲಿ ವಾಸನೆಯ ಸುಗಂಧ. ಆರಂಭದಲ್ಲಿ ಎನ್ನ ದೀಕ್ಷಾಚಾರ್ಯರಾಗಿರುವಂತಹ ಶ್ರೀಮದ್ಗಣಲಿಂಗ ಚಕ್ರವರ್ತಿ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಶರಣೆಂದು, ಹಾಗೆ ನಮ್ಮ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜಜ್ಜನವರ ಪರಮ ಪವಿತ್ರವಾಗಿರುವಂಥ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಯಾವ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆದೋನಿ ತಾಲೂಕಿನ ಶ್ರೀ ಹನವಾಳ ಎಂಬುವಂತಹ ಭಕ್ತಿ ತುಂಬಿರುವ ಸುಂದರವಾಗಿರುವ ಗ್ರಾಮದಲ್ಲಿ ಮಾತಾ ಶ್ರೀ ದುರ್ಗಾದೇವಿಯ ಶರನ್ನವರಾತ್ರಿ ನಿಮಿತ್ತವಾಗಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಯಾವ ಶ್ರೀ ದೇವಿ ಮಹಾತ್ಮೆ ಪುರಾಣ ಪ್ರವಚನವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಪ್ರಾರಂಭ ಮಾಡಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಶರನ್ನವರಾತ್ರಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪುರಾಣವು ಈ ಸಲ 11 ದಿನಗಳ ಪರ್ಯಂತರವಾಗಿ ನಡೆದು ಬರ್ತದೆ. ಆ ಕಾರಣಕ್ಕಾಗಿ ಸಮಸ್ತ ತಾಯಿ ತಂದೆಯರು ಬಂದು ಪುರಾಣ ಪ್ರವಚನದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಯಾವ ನಮ್ಮೆಲ್ಲರನ್ನೂ ಸಹಿತ ಅನುಗ್ರಹಿಸುವಂತಹ ತಾಯಿ ಶಾಂಭವಿಯು ನವರಾತ್ರಿಯ ನಿಮಿತ್ತವಾಗಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಅವತಾರವನ್ನು ತಾಳಿ ಪ್ರತಿಯೊಂದು ರೂಪವನ್ನು ತಾಳಿ ಎಲ್ಲರಿಗೂ ಸಹಿತ ಆಶೀರ್ವಾದವನ್ನು ಮಾಡ್ತಕ್ಕಂಥವಳಾಗ್ತಾಳೆ. ನಿನ್ನೆ ಈ ದಿವಸ ಶೈಲಪುತ್ರಿಯಾಗಿ, ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ